ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ನಾಯಕರುಗಳ ಹೇಳಿಕೆಯನ್ನ ಅವರು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾಪ ಅಧ್ಯಕ್ಷರಾಗಿದ್ಕೊಂಡು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ನೋಡಿ, ಇದೆಲ್ಲ 23ನೇ ತಾರೀಕು ಫಲಿತಾಂಶ ಆದಮೇಲೆ ಇದೆಲ್ಲ ಯಾವುದೇ ನೋಡಿ ವಿಸರ್ಜನೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಸರ್ಕಾರ ಸ್ಥಿರವಾಗಿರ್ತದೆ. ಹೊರಟ್ಟಿ ಸಾಹೇಬರು ಯಾವ ರೀತಿಯಾಗಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ, ಅಥವಾ ಯಾವ ಉದ್ದೇಶನೇ ಹೇಳಿದ್ರು ನನಗಂತೂ ಗೊತ್ತಿಲ್ಲ, ಯಾಕಂದರೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಸರ್ಕಾರ ಭದ್ರವಾಗಿರ್ತದೆ, ಇನ್ನೂ ಹೆಚ್ಚು ಶಕ್ತಿ ನಮಗೆ ಬರ್ತದೆ ಮತ್ತು ಇನ್ನೂ ಸ್ಥಿರವಾಗಿರ್ತದೆ. ನಮಗೆ ಈ 2 ಉಪಚುನಾವಣೆಯಲ್ಲಿ BJPಗೆ ಭಾರಿ ಮುಖಭಂಗ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ ದೇಶದಲ್ಲೇ ಅವರ ಸರ್ಕಾರ ಪತನ ಆಗ್ತಾ ಇದೆ. ಸೊ ಯಾಕೆ ನಾವು 23ನೇ ತಾರೀಕು ನಂತರ ನಮ್ಮ ಸರ್ಕಾರ ಇನ್ನೂ ಗಟ್ಟಿಯಾಗಿ ಇರ್ತದೆ. ಯಾವ ಅನುಮಾನವೂ ಬೇಡ, ಯಾವ ಸಂಶಯನೂ ಬೇಡ. ಅದ್ರ ಬಗ್ಗೆ ಇನ್ನು ಮತ್ತೆ ನಾವು ಜಾಸ್ತಿ ಅದ್ರ ಬಗ್ಗೆ ನಾವು ಹೆಚ್ಚು ತಲೆನೂ ಕೂಡ